ಸಿಕ್ತು ಬಿಕಾಸ್ ನಾ ಹೇಳ್ತಾ ಅಂದ್ರೆ ನಾನು ನೋಡಿ ಹೇಳ್ತಾ ಇದ್ದೀನಿ ಕೇಳಿದ್ರ ಸತ್ತಾಗ ನನ್ನ ಆಸ್ತಿ ಏನು ಅಂತ ಯಾರಾದ್ರೂ ಕೇಳಿದ್ರೆ ಯು ಕ್ಯಾನ್ ಟೆಲ್ ಡೈರೀಸ್ ಕ್ಯೂಟ್ ಡೈರೀಸ್ ವೆರಿ ಕೂಲ್ ದಿಸ್ ಇಸ್ ಮೈ ಚೆನ್ನಾಗಿ ಶೂಟ್ ಮಾಡಬೇಕು ಓಕೆ ಆಶಿ ಆಯ್ತು ಆಶಿ ನಮ್ಮಮ್ಮ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಸಾಕು ಇಲ್ಲ ಅಂದ್ರೆ ಸುಮ್ಮನೆ ಬೈದು ಬಿಡ್ತಾರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ವಿಷಯ ಏನಂದ್ರೆ ಇವತ್ತು ಒಂದು ಈವೆಂಟ್ ಇದೆ ಸ್ಪಾಟಿಫೈ ಕಡೆಯಿಂದ ಸೊ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅದ್ರ ಮುಂಚೆ ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಹೇರ್ ಸ್ಪಾ ಮಾಡಿಸ್ಕೊಂಡು ಇವಾಗ ಇನ್ನೇನು ಊಟ ಮಾಡಿ ರೆಡಿ ಆಗಬೇಕು ಇವತ್ತು ನಾನು ಹಾಕೊಳ್ತಾ ಇರೋ ಔಟ್ಫಿಟ್ ನ್ಯೂಮಿಯಿಂದ ಪರ್ಚೇಸ್ ಮಾಡಿದೆ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಈವೆಂಟ್ ಯಾಕಂದರೆ ಸ್ಪಾಟಿಫೈ ಕಡೆಯಿಂದ ಇದೆ ಹಾಯ್ ಆಶಿ ಡು ಯು ವಾಂಟ್ ಟು ಟರ್ನ್ ಅರೌಂಡ್ ವಾವ್ ಹಾಯ್ ಸನ್ನತ್ ಗೈಸ್ ಇವರು ನಮ್ಮ ಮ್ಯಾನೇಜರ್ ಫ್ರಮ್ ಕ್ಲೌಡ್ ಗೈಸ್ ಸೊ ಇವತ್ತು ಆಶಿ ಶೂಟ್ ಮುಗಿಸ್ಕೊಂಡು ಬಂದಿದ್ದಾಳೆ ಏನು ಡೆಡಿಕೇಶನ್ ಡಬಲ್ ವರ್ಕ್ ಎಲ್ಲ ದಿನದಲ್ಲಿ ಗೈಸ್ ನಾನು ಕಂಟೆಂಟ್ ಶೂಟ್ ಮಾಡಿಲ್ಲ ಹೇರ್ ಡ್ರಾಪಿಂಗ್ ಇಟ್ರು ಓಕೆ ಎಸ್ ಇದು ಜಾಗ ಬಂದಿದ್ದೀನಿ ಚೆನ್ನಾಗಿ ಶೂಟ್ ಮಾಡಬೇಕು ಓಕೆ ಆಶಿ ಆಯಿತು ಆಶಿ ಓಕೆ ಆಶಿ ಸೊ ಇದು ನಮ್ಮ ಮೀಟಪ್ ಜಾಗ ಇಲ್ಲಿ ಸೆಟಪ್ ಮಾಡಿದ್ದಾರೆ ಇದ್ರ ಮೇಲೆ 1522 ಅಂತ ಇದೆ ಮೇ ಬಿ ಚಿಕನ್ ವಿಂಗ್ಸ್ ಓಕೆ ಗೈಸ್ ಸೊ ನಾವು ಇವೆಂಟ್ಗೆ ಬಂದಿದ್ದೀವಿ ಸನತ್ ನಮಗೆ ಶಾರ್ಪ್ 4 ಅಂತ ಹೇಳಿದ್ದಕ್ಕೆ ಶಾರ್ಪ್ 4 ನಾವಿಬ್ಬರು ಬಂದು ಕುತ್ಕೊಂಡಿದ್ದೀವಿ ಶಾರ್ಪ್ 4 ನಾವಿಬ್ಬರೇ ಯಾವಾಗಲೂ ಟೈಮಲ್ಲಿ ಕರೆಕ್ಟ್ ಆ್ಯಂಡ್ ನಾವು ಮೇಂಟೈನ್ ಮಾಡದೇ ಇರೋದನ್ನ ಬೇರೆಯವ್ರು ಬಂದ್ಬಿಡ್ತಾರೆ ಬೇಗ ಅನ್ಫಾರ್ಚುನೇಟ್ಲಿ Why are you so clumsy? What a helping friend. You're not helping. She's so lucky. Look at this. Oh, sorry. Oops. For us to start. I hope it is well. I hope you can hear what she's saying. How is it feeling? What's next? This is Ray of Sunshine. This is the person with the highest. Ashley has the most weird playlist. Thank you. You need to share your playlist. Yeah, I don't know what it is that you listen to. That's. So ಇವಾಗ ಈವೆಂಟ್ ಆಯಿತು ತಿನ್ನಿ ಅಂದ್ರು ಯಾರೂ ತಿಂತಾ ಇಲ್ಲ ಬಟ್ ನಮಗೆ ಹಸು ಆಗ್ತದೆ ಸ್ವೀಟ್ ಚಿಪ್ಸ್ ಇದೆ ಸಮೋಸಾ ಇದೆ ಸ್ಯಾಂಡ್ವಿಚ್ ಇದೆ ಓ ಮೈ ಗಾಡ್ ದಟ್ಸ್ ಅ ಲಾಟ್ ಆಫ್ ಥಿಂಗ್ಸ್ ವಾಷಬಲ್ ಬರ್ತಿದ್ದೀವಿ ನಾನು ಶೋ ಸಮಥಿಂಗ್ ರಿಯಲಿ ಕೂಲ್ ಓಕೆ ಇಲ್ಲಿ ನೋಡಿ ಅವರು ದೇವ್ ಕೆಪ್ ಟ್ಯಾಂಪಾನ್ಸ್ ಆ್ಯಂಡ್ ಸ್ಯಾನಿಟರಿ ಪ್ಯಾಡ್ಸ್ ಆ್ಯಂಡ್ ಡಿಸ್ಪೋಸಬಲ್ ಬ್ಯಾಗ್ಸ್ ಸೊ ಕೂಲ್ ನೋ ಬ್ರೋ Very acha. ವೆರಿ ಕೂಲ್ Very cool. ದಿಸ್ ಇಸ್ ಮೈ outfit ಇಷ್ಟೇ ಇವಾಗ ಇನ್ನ ಬ್ಲರ್ what a contrast ನೋಡಿ ಇದು ಫ್ಯೂಷನ್ ಇದು ವೆಸ್ಟರ್ನ್ ಹಂಗೆ this is Indian and this is western ಹಾಫ್ ಇಂಡೋ ವೆಸ್ಟ್ fusion outfit okay fine but this is from where is this from ಗೊತ್ತಿಲ್ಲ ಓಕೆ ಗೈಸ್ ಸದ್ಯಕ್ಕೆ ಟಾಟ ಇವಾಗ ಸ್ಪಾಟಿಫೈ ಇವೆಂಟ್ ಮುಗಿಸ್ಕೊಂಡು ಬಂದ್ವಿ ಇವಾಗೆಲ್ಲ ತುಂಬಾ ಹೊತ್ತಾಯ್ತು ವ್ಲಾಗ್ ಮಾಡಿಲ್ಲ ಅಂತ ಇವಾಗ ನೆನಪು ಬಂತು ಅದಕ್ಕೋಸ್ಕರ ಹೌ ಡಿಡ್ ಯು ಫೀಲ್ ಬ್ರೋ ಹೇಗ ಅನ್ಸ್ತು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಪ್ಲಾಟ್ಫಾರ್ಮ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಗೊತ್ತಾಯ್ತು ಹೇಗ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಆ ಪ್ಲಾಟ್ಫಾರ್ಮ್ ಇಂದ ಏನ್ ಯೂಸ್ ಆಗುತ್ತೆ ಯಾವ ರೀತಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ಸೊ ಹೊಸದಾಗಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ನಂತರ ಇಟ್ ವಾಸ್ ಅ ವೆರಿ ಗುಡ್ ಇನ್ಸೈಟ್ಫುಲ್ ಸೆಷನ್ ನನಗೆ ಚೆನ್ನಾಗಿತ್ತು ಅಂಡ್ ಥ್ಯಾಂಕ್ಸ್ ಟು ದಿ ಬಿಕಾಸ್ ನನಗೂ ಆಪರ್ಚುನಿಟಿ ಸಿಕ್ತು ಬರೋದಕ್ಕೆ ಆಕ್ಚುಲಿ ಇವನ್ ಐ ಲವ್ ದ ಇವೆಂಟ್ ತುಂಬಾ ಕ್ಲಾರಿಟಿ ಸಿಕ್ತು ಬಿಕಾಸ್ ನಾ ಹೇಳ್ತಾ ಅಂದ್ರೆ ನಾನು ನೋಡಿ ಹೇಳ್ತಾ ಇದ್ದೀನಿ ಕೇಳಿದ್ರ ವಿನಯ್ ಇಲ್ಲ ಅಂತ ವೀಕ್ಷಿತ ಇಸ್ ರಿಪ್ಲೇಸಿಂಗ್ ವಿನಯ್ ಬೀಂಗ್ ವಿನಯ್ ಕೇಳಿದ್ರ ಅಂತ ನೀವು ನಾ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ ಆಯ್ತಾ ಇಟ್ ವಾಸ್ ಅ ವೆರಿ ನೈಸ್ ಇವನ್ ಐ ರಿಯಲಿ ಲೈಕ್ ಇಟ್ ಅಂಡ್ ಆಕ್ಚುಲಿ ತುಂಬಾ ಯೂಸ್ಫುಲ್ ಇನ್ಸೈಟ್ ಸಿಕ್ತು ಇವಾಗ ಏನೋ ನಾವು ಒಂದು ಪ್ಲಾನ್ ಮಾಡ್ತಾ ಇದೀವಿ ಅದು ಫ್ರೂಟ್ಫುಲ್ ಆದ್ರೆ ಫಸ್ಟ್ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಫಸ್ಟ್ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಒಪ್ಪಬೇಕು ಪ್ಲಾನ್ ಇವಾಗ ಮಾತಾಡಕ್ ಹೋಗ್ತಾ ಇದೀವಿ ಆದ್ರೆ ಮಾತ್ರ ಸೂಪರ್ ಪ್ಲಾನ್ Okay guys, so this is the end of the vlog. ಬಸವೇಶ್ವರ ವಿಡಿಯೋ ಮಾಡಕ್ಕಿದೆ ಓ ಯಾ ನಾವು ಬಸವೇಶ್ವರ ನೆಕ್ಸ್ಟ್ ಹೋಗ್ತಾ ಇದೀವಿ ಅದಾದ್ಮೇಲೆ ಎಂಡ್ ಆಫ್ ದ ವ್ಲಾಗ್ ಅಲ್ಲಿವರೆಗೂ ಬಾಯ್ ಇಲ್ಲಿ ಒಂದು ಆಂಟಿನ ನೋಡಿದ್ರೆ ಅವ್ರು ಆಟೋ ಓಡಿಸ್ತಾ ಇದಾರೆ ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಅವ್ರಿಗೆ ವೀಕ್ಷಿತ ಆಕ್ಚುಲಿ ಸೂಪರ್ ಅಂತ ಹೇಳಕ್ ಹೋದ್ಲು ಹಂಗೆ ಓಡಿಸ್ಕೊಂಡು ಹೋಗ್ತಾ ಟೆಲ್ ಸೂಪರ್ ಅಂತ ಓಡಿಸ್ಕೊಂಡು
ಟೈಮ್ ನಾನು ವಿಂಡೋ ಕೆಳಗೆ ಇಳಿಸೋ ಅಷ್ಟೊತ್ತಿಗೆ ನಾವು ಮುಂದೆ ಬಂದ್ಬಿಟ್ವಿ. ಎನಿವೇಸ್ ಕಾಣಿಸಿದ್ರೆ ಹೇಳೋಣ. ದಿಸ್ ಇಸ್ ಹರ್. ಇದೇನಾ ಇವರು? ಇವ್ರೆ ಈ ಆಟೋದವ್ರು. ಈ ಆಟೋದವ್ರು ಮಿರರಲ್ಲಿ ಶಿ ವೆಂಟ್ ಆಫ್ ಬ್ರೋ. ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಲ್ಲ, ಬಿಟ್ರು. ಕ್ರೇಜಿ. ಇವ್ರಿಬ್ಬರು ನೋಡಿ ಹೆಂಗೆ ಒಂದೇ ತರ ಬಟ್ಟೆ ಹಾಕೊಂಡು. ವಿಚ್ ಅಂಗಡಿ ಯು ವೆಂಟ್? ಇದು ಕಮರ್ಷಿಯಲ್ ಸ್ಟ್ರೀಟು, ಇದು ಚಿಕ್ಕಪೇಟೆ. ಚಿಕ್ಕಪೇಟೆ. ಯಪ್ಪಾ, ಇದು ಒರಾಯನ್ ಮಾಲು. ಇದು ಸೆಕೆಂಡ್ ಹ್ಯಾಂಡ್ ಫುಟ್ಪಾತ್ 5 ರೂಪಾಯಿ ಫುಟ್ಪಾತ್. ಗೆಟ್ ಒನ್ ಫ್ರೀ. ಅಲ್ಲ ಕಟನ್, ಇದು ಮನೆ ಕಟ್ಟನ ಕಟ್ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರೋದು. ನಿನ್ ಪ್ಯಾಂಟ್ ಎಲ್ಲರೂ ನೋಡಿದ್ದಾರೆ. ಮನೆ ಅಣ್ಣಗೆ ಹೊಸ ಪ್ಯಾಂಟ್ ಕೊಡ್ಸಿ. ನಂಗೆ ನೀವು ನೋಡಿದ್ರಿ ಸ್ಪಾಟಿಫೈ ಇಂದ ಒಂದು ಗಿಫ್ಟ್ ಸಿಕ್ತು. ಸೊ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ದ ಫಸ್ಟ್ ಥಿಂಗ್ ಇಸ್ ಐಫೋನ್. ಶೋರ್. ಬಾಟಲ್ ಗೈಸ್. ವಾವ್. ವಾಟರ್ ಬಾಟಲ್. ಯಾ, ಬೇಕಾ ನಿನಗೆ? ಓ, ಸಿಪ್. No, it's not a sip. Next, ಏನಿದೆ ಅಂದ್ರೆ is it like a CD case or something? To keep all your pen drives. Keep your diary. Organizer. To keep your organizer ಅಂತ ಹೇಳ್ಬೋದು. Okay. It says Spotify for podcasters and ಡೈರಿ ಬುಕ್ ಇಟ್ಕೊಂಡು ಕಾರ್ಡ್ಸ್ ಇಡೋದಕ್ಕೆ. ಸರಿಯಾಗಿ ಒಂದು ಡೈರಿ. Keep your diary. You keep it inside that. Okay. This is for me. This is for Vade. This is for Dachu. This is for Disha. Yay! This is for Hari. Yeah, he likes his bag. ಇವೆಂಟ್ ಮುಂಚೆ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಹಾಗೆ ಮಿನಿಸೋ ಇತ್ತು ಅಂತ ಮಿನಿಸೋ ಸ್ಟೋರ್ ಒಳಗಡೆನೂ ಹೋಗಿ ಶಾಪ್ ಮಾಡಿದೆ. ಹಾಯ್ ಗಾಯ್ಸ್, ಸೊ ನಾನು ಇವತ್ತು ಮಿನಿಸೋ ಇಂದ ಏನೇನು ಶಾಪ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಕವರ್ ನ್ಯೂಮಿ ಇದು, ಅದರ ಪ್ರಾಡಕ್ಟ್ಸ್ ಎಲ್ಲ ಮಿನಿಸೋ ಇದೆ. ಓಕೆ, ಸೊ ಮೊದಲನೇದಾಗಿ ಈ ಡಸ್ಟ್ಬಿನ್ನ ತೊಗೊಂಡೆ. ದಿಸ್ ಇಸ್ ಸೋ ಕ್ಯೂಟ್. ನನ್ನ ತಂಗಿ ಹೇಳಿದ್ರು ನಿನ್ನ ರೂಮಲ್ಲಿ ಟೇಬಲ್ ಇಲ್ಲ, ಸ್ಟಡಿ ಟೇಬಲ್ ಇಲ್ಲ, ಡಸ್ಟ್ಬಿನ್ನ ಎಲ್ಲಿಡ್ತೀಯ ಅಂತ. ಸೊ ನಾನು ಅಂದ್ಕೊಂಡೆ ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡಾದ್ಮೇಲೆ ಕಾಟನ್ ಪ್ಯಾಡ್ಸ್ ಎಲ್ಲ ಇರುತ್ತೆ, ಅದನ್ನು ಇದ್ರೊಳಗಡೆ ಹಾಕ್ತೀನಿ ಅಂತ. ದಿಸ್ ಇಸ್ ಸೂಪರ್ ಕ್ಯೂಟ್. ಸೊ ಇದಕ್ಕೆ ನಾನು 190 ರೂಪೀಸ್ ಪೇ ಮಾಡಿದೆ. ಸೊ ದ ಥಿಂಗ್ ಇಸ್, ಮಿನಿಸೋ ಎಂಥ ಸ್ಟೋರ್ ಅಂದರೆ ಅಲ್ಲಿರೋ ವಸ್ತುಗಳು ನಮ್ಗೆ ಆ್ಯಕ್ಚುಲಿ ಬೇಕಾಗಿರಲ್ಲ, ಆಯಿತಾ. ಆದರೆ ನೋಡಿಬಿಟ್ಟು ಬೈ ಮಾಡೋಣ ಅಂತ ಅನ್ಸುತ್ತೆ ಅಂಥ ಸ್ಟೋರು. ಬಟ್ ಅವತ್ತೇನೋ ಹೋಗ್ಬಿಟ್ಟೆ, ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಪರವಾಗಿಲ್ಲ, ಐ ಡಿಸರ್ವ್ ದಿಸ್, ದೀಶಾ ಯು ಡಿಸರ್ವ್ ದಿಸ್ ಅಂತ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದೆ. ಸೊ ದಿಸ್ ಇಸ್ ಸೂಪರ್ ಕ್ಯೂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಏನಂದರೆ, ಇದು ಸ್ಯಾನಿಟೈಸರ್ ತೊಗೊಂಡೆ. ಅದು ಆ್ಯಕ್ಚುಲಿ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಲಾಕ್ ಮಾಡ್ಬೋದು. ನೀವು ಯಾವುದೇ ಹ್ಯಾಂಡ್ ಬ್ಯಾಗ್ ಅಥವಾ ಬ್ಯಾಕ್ ಪ್ಯಾಕ್ ಏನೇ ಕ್ಯಾರಿ ಮಾಡ್ತಾ ಇದ್ರೆ ಅದ್ರಲ್ಲಿ ಹಾಕಿ ಲಾಕ್ ಮಾಡ್ಬೋದು. ಸೊ ಕಳೆದೋಗಲ್ಲ. ಇದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲ, ಇದು ಪೀಚ್ ಫ್ಲೇವರ್ ಹ್ಯಾಂಡ್ ಸ್ಯಾನಿಟೈಸರ್. ಇಟ್ಸ್ ರಿಯಲಿ ಕ್ಯೂಟ್ ಆ್ಯಂಡ್ ಇದನ್ನು ರೀಫಿಲ್ ಕೂಡ ಮಾಡ್ಬೋದು. ಸೊ ಇದ್ರ ಕಾಸ್ಟ್ ಇಸ್ 100 ರೂಪೀಸ್. ಇದಕ್ಕೆ 100 ರೂಪಾಯಿ ಕೊಟ್ಟೆ ಗಾಯ್ಸ್. ಓಕೆ, ನಿಮ್ಮ ಮುಂದೆ ಈಗ ಫಸ್ಟ್ ಟೈಮ್ ಓಪನ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಪೀಚ್ ಫ್ಲೇವರ್ಡ್, ನೈಸ್, ತುಂಬಾ ಚೆನ್ನಾಗಿದೆ. 100 ರೂಪೀಸ್ ಕೊಟ್ಟೆ ಇದಕ್ಕೆ. ನಮ್ಮಮ್ಮ ಈ ವಿಡಿಯೋ ನೋಡಿಲ್ಲ ಅಂದರೆ ಸಾಕು, ಇಲ್ಲಾಂದರೆ ಸುಮ್ಮನೆ ಬೈದು ಬಿಡ್ತಾರೆ. ನೆಕ್ಸ್ಟ್ ಒಂದು ಏನು ತೊಗೊಂಡೆ ಅಂದರೆ, ಇದು ಜೆಲ್ ಪೆನ್. ನಾನು ಕಾಲೇಜಲ್ಲಿ ಇದೇ ಜೆಲ್ ಪೆನ್ ಯೂಸ್ ಮಾಡ್ತಿದ್ದೆ ಯಾವಾಗಲೂ. ನಂಗೆ ಇಷ್ಟ ಜೆಲ್ ಪೆನ್ನಲ್ಲಿ ಬರೆಯೋಕ್ಕೆ. ಐನೋ ತುಂಬ ಜನ ಸ್ಪೆಷಲಿ ಸ್ಕೂಲಲ್ಲಿ ಇದ್ದಾಗೆಲ್ಲ ಇಲ್ಲ ಹ್ಯಾಂಡ್ ರೈಟಿಂಗ್ ಕೆಟ್ಟೋಗುತ್ತೆ, ಡೋಂಟ್ ಯೂಸ್ ಜೆಲ್ ಪೆನ್ ಅನ್ನೋರು. ಬಟ್ ಇನ್ನೇನು ವಯಸ್ಸಾದ್ಮೇಲೆ ಹ್ಯಾಂಡ್ ರೈಟಿಂಗ್ ಎಲ್ಲ ಆಲ್ರೆಡಿ ಫಾರ್ಮ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಈ ಜೆಲ್ ಪೆನ್ ತೊಗೊಂಡೆ. ಇದೆಲ್ಲ ಬ್ಲೂ ಅಲ್ಲೇ ಬರೆಯುತ್ತೆ, ಬಟ್ ದ ಬಾಡಿ ಈಸ್ ಇನ್ ಲೈಕ್ ಡಿಫ್ರೆಂಟ್ ಕಲರ್. ಸೊ ಇದಕ್ಕೆ ನಾನು 50 ರೂಪೀಸ್ ಪೇ ಮಾಡಿದೆ. 10 ರೂಪಾಯಿ ಒಂದು ಪೆನ್ಗೆ. ಪರವಾಗಿಲ್ಲ, ಇಟ್ಸ್ ಓಕೆ ಪ್ರೈಸ್, ನಾಟ್ ಬ್ಯಾಡ್ ಅಲ್ವಾ. ನೆಕ್ಸ್ಟ್ ನಾನು ಇದು ಒಂದು ಡೈರಿ ತೊಗೊಂಡೆ. ಐ ಲವ್ ಸ್ಟೇಷ್ನರಿ. ಐ ಥಿಂಕ್ ಪ್ರತಿ ಹುಡುಗಿರಿಗೂ ಈ ಥರ ಸ್ಟೇಷ್ನರಿ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ. ಡೈರಿ ಆಗಿರಲಿ, ಪೆನ್ ಆಗಿರಲಿ, ಫ್ಯಾನ್ಸಿ ಪೆನ್ ಆಗಿರಲಿ, ಎರೇಸರ್ ಆಗಿರಲಿ, ಶಾರ್ಪ್ನರ್ ಆಗಿರಲಿ, ಎನಿಥಿಂಗ್. ಸೊ ಇದಕ್ಕೆ ನಾನು 150 ರೂಪೀಸ್ ಕೊಟ್ಟೆ, ವಿಚ್ ಐ ಥಿಂಕ್ ಇಸ್ ನಾಟ್ ಅಟ್ ಆಲ್ ವರ್ತ್ ಇಟ್. ಬಟ್ ತುಂಬ ಕ್ಯೂಟ್ ಆಗಿತ್ತು ಅಂತ ತೊಗೊಂಡೆ. ನಿಮ್ಮ ಮುಂದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಇಟ್ಸ್ ಪ್ರಿಟಿ ಕ್ಯೂಟ್. ಏನು ಬರಿತೀನಿ ಅಂತ ಗೊತ್ತಿಲ್ಲ. ಈ ಥರ ತುಂಬ ಡೈರಿಗಳು ತೊಗೊಂಡು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಲೆಟ್ಸ್ ಸಿ, ಮೇ ಬಿ ಇದು ಒಂದು ನನ್ನ ಡೇ ಪ್ಲ್ಯಾನರ್ ಥರ ಇಟ್ಕೋಬೋದು. ಲೈಕ್ ನಾನು ಯೂಶಲಿ ಪ್ರತಿ ವಾರ ಏನೇನು ಕೆಲಸ ಮಾಡ್ತೀನಿ, ಏನು ಕೆಲಸ ಮಾಡಬೇಕು ಅಂತ ಡೇ ವೈಸ್ ಬರ್ಕೊಂಡು ಇಟ್ಕೊಳ್ತೀನಿ. ಮೇ ಬಿ ಅದಕ್ಕೆ ಯೂಸ್ ಮಾಡ್ತೀನಿ. ಆದರೆ ಏನಂದರೆ, ನಾನು ಎಷ್ಟೊಂದು ಕ್ಯೂಟ್ ಡೈರೀಸ್ ತೊಗೊಂಡಿದ್ದೀನಿ ಆಯಿತಾ. ಈ ಡೈರೀಸ್ ಚೆನ್ನಾಗಿದೆ, ಇದ್ರಲ್ಲಿ ಬರೆದ್ಬಿಟ್ಟು ಏನೂ ಗಲೀಜು ಮಾಡಬಾರ್ದು ಅಂತ ಅಂದ್ಕೊಂಡು ಹಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ.
ನಾನು ಸತ್ತಾಗ ನನ್ನ ಆಸ್ತಿ ಏನು ಅಂತ ಯಾರಾದರೂ ಕೇಳಿದ್ರೆ ಯು ಕ್ಯಾನ್ ಟೆಲ್ ಡೈರೀಸ್, ಕ್ಯೂಟ್ ಡೈರೀಸ್. ಓಕೆ, ನೆಕ್ಸ್ಟ್ ನಾನಿದು ಡಿಸ್ಪೋಸಬಲ್ ರೇಸರ್ ತೊಗೊಂಡೆ. ಅದು ಆಲ್ರೆಡಿ ಒಂದು ತೆಗೆದ್ಬಿಟ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದರಲ್ಲಿ 4 ಇತ್ತು, ಒಂದು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಇದರ ಪ್ರೈಸ್ 150 rupees. I mean, very easy to use ಅಲ್ಲ ಡಿಸ್ಪೋಸಬಲ್ ರೇಸರ್. ಲೈಕ್ ಇಟ್ಸ್ ಸೋ ಮಚ್ ಮೋರ್ ಕನ್ವೀನಿಯಂಟ್. ಆ್ಯಂಡ್ ಇದು ಯಾಕೆ ಇದರಲ್ಲಿದೆ, ಬಟ್ ಆಯಿತು ತೋರಿಸ್ಬಿಡ್ತೀನಿ. ಸೊ ನಾನು ಈ ಚಪ್ಪಲಿ ತೊಗೊಂಡೆ, ಇದು ವೆಸ್ಟ್ ಸೈಡಿಂದ ತೊಗೊಂಡೆ. 1500 ಪೇ ಮಾಡಿದೆ ಇದಕ್ಕೆ. ನನಗೆ ಈವೆಂಟ್ ಇತ್ತಲ್ಲ, ಅದಕ್ಕೆ ನಾನು ಶಾಪಿಂಗ್ ಹೋಗಿದ್ದು. ಆ್ಯಂಡ್ ಹಂಗೆ ಹೋಗ್ಬಿಟ್ಟಿದ್ದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನಮ್ಮಮ್ಮ ನೋಡಿಲ್ಲ ಅಂದರೆ ಸಾಕು, ವಿಡಿಯೋ ನೋಡಿಬಿಟ್ರೆ ಫುಲ್ ಬೈದ್ಬಿಡ್ತಾರೆ, ಏನು ದುಡ್ಡು ವೇಸ್ಟ್ ಮಾಡ್ತೀಯ ನೀನು ಅಂತ. ಆದರೆ ಒಂದೊಂದು ಸತಿ ಇಟ್ಸ್ ಓಕೆ ಅಲ್ವಾ. ಲೈಕ್ I think sometimes it's okay to like spend on yourself and make yourself feel better.